ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡಿಸ್ಕಸ್ ಮಾಡೋಣ ಡಬಲ್ ಎನ್ಕೌಂಟ್ರ್. ನೆನ್ನೆ ಆಗಿದ್ದ ಮ್ಯಾಚ್ ಎಸ್ ಆರ್ ಎಚ್ ವರ್ಸಸ್ ಡಿ ಸಿ ಮತ್ತು ಆರ್ ಆರ್ ವರ್ಸಸ್ ಚೆನ್ನೈ. ಫಸ್ಟ್ ಎಸ್ ಆರ್ ಎಚ್ ವರ್ಸಸ್ ಡಿ ಸಿನ ರಿವ್ಯೂ ಮಾಡೋಣ, ಹೆಂಗಿತ್ತು ಮ್ಯಾಚ್ ಅಂತ ರಿವ್ಯೂ ಎಲ್ಲ ದೊಡ್ಡದ ಡಿಸ್ಕಸ್ ಮಾಡೋಣ ಅಷ್ಟೇ. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಎಸ್ ಆರ್ ಎಚ್ ಆ್ಯಕ್ಚುಲಿ ಟಾಸ್ ವಿನ್ ಆಗಿದ್ದು ಎಸ್ ಆರ್ ಎಚ್ ಅನಿಸುತ್ತೆ. ಬ್ಯಾಟಿಂಗ್ ಚೂಸ್ ಮಾಡಿಕೊಂಡ್ರು. ಸೊ ಪವರ್ ಪ್ಲೇಯಲ್ಲಿ 4 ವಿಕೆಟ್ ಹೋಯಿತು. ಅವ್ರದ್ದೇನು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಿದ್ದಾರೆ ಎಲ್ಲರೂ ಪವರ್ ಪ್ಲೇಯಲ್ಲಿ ಡಮಾರ್. ಇದಕ್ಕೆ ಕಾರಣ ಯಾರು? ಮಿಚೆಲ್ ಸ್ಟಾರ್ಕ್ ದ ಮ್ಯಾನ್. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಲಾಸ್ಟ್ ಇಯರ್ ಫೈನಲಲ್ಲಿ ಅವ್ರು ಹೆಂಗೆ ಹೆಡ್ನ ಮತ್ತು ಅಭಿಷೇಕ್ನ ಔಟ್ ಮಾಡಿದ್ರು, ಅವ್ರಿಗೆ ಹೆಂಗೆ 2 ವಿಕೆಟ್ ಸಿಕ್ತು, ಸೇಮ್ ಇದೇ ಥರ. ಬಟ್ ಇವತ್ತು ಎಕ್ಸ್ಟರ್ಡೇ 5-4 5 ವಿಕೆಟ್ ಸಿಕ್ತು ಅವ್ರಿಗೆ. ಲಾಸ್ಟ್ ಬಾಲಲ್ಲಿ 1 ವಿಕೆಟ್ ಸಿಕ್ತು ಅನಿಸುತ್ತೆ. ಅಭಿಷೇಕ್ ಶರ್ಮಾ ರನ್ಔಟು. ಯಾರು? ವಿಪ್ರಾಜ್ ನಿಗಮ್, ಹೊಸ ಯಂಗ್ಸ್ಟರ್. ಮತ್ತು ಹೆಡ್ ಏನೋ ಅಷ್ಟು ಆಡಿಲ್ಲ, 22 ರನ್ ಹೊಡೆದ್ರು. ಮತ್ತು ಇಶಾನ್ ಕಿಶನ್ ಮತ್ತೆ ಏನಿಲ್ಲ, ಸಿಂಗಲ್ ಡಿಜಿಟ್ ಹೋದರು. ನಿತೀಶ್ ಕುಮಾರ್ ರೆಡ್ಡಿ ಡಕ್ಔಟು. ಆಮೇಲೆ ಬಂದಿದ್ದು ಕ್ಲಾಸನ್ನು ಮತ್ತು ಆ ಹುಡುಗನ ಹೆಸರೇನು ಅನಿಕೇತ್ ವರ್ಮಾ. ಎಂಥ ಬ್ಯಾಟಿಂಗ್ ಗುರು ಅನಿಕೇತ್ ವರ್ಮಾ. ಲಾಸ್ಟ್ ಮ್ಯಾಚಲ್ಲೂ 30+ ರನ್ನ ಹೊಡೆದಿದ್ರು. ಈ ಮ್ಯಾಚಲ್ಲಿ 70+. ಸೀರಿಯಸ್ಲಿ ಹೊಡೆದಿತ್ತು ಏಟ್ಗಳೆಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು. ಸಖತ್. ಒಂದು ಕಡೆಯಿಂದ ವಿಕೆಟ್ಗಳು ಹೋಗ್ತಿದೆ, ಒಂದು ಕಡೆಯಿಂದ ಇವ್ರು ಹೊಡಿತಾನೇ ಇದ್ದಾರೆ. ಬಟ್ ಆಮೇಲೆ ಅವ್ರು ಬ್ರೇಕ್ ಥ್ರೂ ಬಂತು. ಯಾರು? ಮೆಗ್ಗರ್ಕ್ ಒಳ್ಳೆ ಕ್ಯಾಚ್ ಹಿಡಿದ್ರು ಬೌಂಡ್ರಿ ಲೈನಲ್ಲಿ. ಅದು ಆ್ಯಕ್ಚುಲಿ 6 ಹೋಗುತ್ತೆ ಅಂತ ಅನಿಸ್ತು, ಬಟ್ ಒಳ್ಳೆ ಕ್ಯಾಚ್ ಮಾತ್ರ. ಅವ್ರು ಇರೋವರೆಗೂ ಕ್ಲಾಸನ್ನು ಅವ್ರು ಇಬ್ಬರದು ಪಾರ್ಟ್ನರ್ಶಿಪ್ ಇರೋವರೆಗೂ ನಾನು 200 ಹೊಡಿತಾರೆ ಇವರು ಅಂತ ಅಂದ್ಕೊಂಡಿದ್ದೆ. ಒನ್ಸ್ ಕ್ಲಾಸನ್ನು ಅದಕ್ಕೆ ಹೇಳೋದು, ಕುಲ್ದೀಪ್ ಯಾದವ್ ಯಾವತ್ತಿದ್ದು ಎಕ್ಸ್ ಫ್ಯಾಕ್ಟ್ರ್ ಅವ್ರದ್ದು ಬೌಲಿಂಗ್ ಲೈನಪ್ಪಲ್ಲಿ, ಡಿ ಸಿ ಅವ್ರ ಬೌಲಿಂಗ್ ಲೈನಪ್ಪಲ್ಲಿ. ಪ್ರತಿ ಸರಿ ಎಲ್ಲರೂ ಒಳ್ಳೆ ರನ್ ರೇಟಲ್ಲಿ ಹೊಡ್ಸ್ಕೊಂಡಿರ್ತಾರೆ, ಬಟ್ ಇವ್ರು ಮಾತ್ರ ಬಂದು ಒಳ್ಳೆ ಬೌಲಿಂಗ್ ಹಾಕಿ ಒಳ್ಳೆ ಒಳ್ಳೆ ಇದನ್ನ ಮೇಂಟೈನ್ ಮಾಡಿರ್ತಾರೆ, ಒಳ್ಳೆ ಫಿಗರ್ಸ್ ತೊಗೊಂಡಿರ್ತಾರೆ ಬೌಲಿಂಗಲ್ಲಿ. ಅದೇ ನೋಡಿ, ಕುಲ್ದೀಪ್ ಯಾದವ್ ಒಂದು ಎಕ್ಸ್ ಫ್ಯಾಕ್ಟ್ರಿ. ಇವ್ರಲ್ಲೇ ಅಕ್ಷರ್ ಪಟೇಲ್ ಹೊಡ್ಸ್ಕೊತಿದ್ದಾರೆ, ಮೋಹಿತ್ ಶರ್ಮಾ ಹೊಡ್ಸ್ಕೊಂಡ್ರು. ಮೋಹಿತ್ ಶರ್ಮಾ 1 ವಿಕೆಟ್ ತೆಗೆದ್ರು ಅನಿಸುತ್ತೆ. ಎಲ್ಲರೂ ಹೊಡ್ಸ್ಕೊಂಡ್ರು ಆಲ್ಮೋಸ್ಟು. ವಿಪ್ರಾಜ್ ನಿಗಮೂ 1 ವಿಕೆಟ್ ತೆಗೆದ್ರು. ಅವ್ರೂ ಆ್ಯಕ್ಚುಲಿ ಅವ್ರಿಗೆ ಒಳ್ಳೆ ಇದು ಚಾನ್ಸ್ ಮಾತ್ರ ವಿಪ್ರಾಜ್ ನಿಗಮ್ಗೆ. ಎಲ್ಲರೂ ಆಲ್ಮೋಸ್ಟ್ ಹೊಡ್ಸ್ಕೊಂಡಿದ್ದಾರೆ ಇವ್ರು ಬಿಟ್ಟು. ಯಾರು? ಕುಲ್ದೀಪ್ ಯಾದವ್ ಬಿಟ್ಟು ಬೇರೆ ಎಲ್ಲನೂ 8 ಮೇಲೆ ಎಕಾನಮಿ, 8+ ಇದೆ ಎಕಾನಮಿ. ಅದಾದಮೇಲೆ ಪೂರ್ತಿ 20 ಓವರ್ ಕಂಪ್ಲೀಟ್ ಮಾಡಲೇ ಇಲ್ಲ ಎಸ್ ಆರ್ ಎಚ್ ಅವರು. ಅದು ಅವ್ರಿಗೆ ಮೇಯ್ನ್ ಪ್ರಾಬ್ಲಮ್. ಅಲ್ಲೇ ಹೋಯ್ತಲ್ಲ ನಿಮಗೆ. ಇವಾಗ T20 ಅಂದಾಗ, ಅದು ಎಸ್ಪೆಷಲಿ IPL ಅಂದಾಗ, ನೀವು 20 ಓವರ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಬೇಕಾಗಿರೋ ರನ್ಸ್ನ ನೀವು ಸ್ಕೋರ್ ಬೋರ್ಡಲ್ಲಿ ಹಾಕಿಲ್ಲ ಅಂತಲೇ ಅರ್ಥ. ಅವ್ರು ಆಡಿದ್ದು ಎಷ್ಟು ಓವರು? 18.4 ಓವರ್ಸ್ಗೆ ಎಲ್ಲ ಆಲ್ ಔಟ್ ಆಗೋದ್ರು. ಸ್ಟಾರ್ಕಿಗೆ ಲಾಸ್ಟ್ ಬಾಲಲ್ಲಿ 1 ವಿಕೆಟ್ ಸಿಕ್ತು ಹರ್ಷಲ್ ಪಟೇಲ್ದು. ಸಖತ್ ಒಳ್ಳೆ ಕ್ಯಾಚಿಂಗ್ ಮಾತ್ರ. ಬಟ್ ಕೆಲವೊಂದು ಕ್ಯಾಚ್ ಮಿಸ್ ಮಾಡಿದ್ರು ಅನಿಸುತ್ತೆ, ಬಟ್ ಒಳ್ಳೊಳ್ಳೆ ಕ್ಯಾಚ್ ಹಿಡಿದ್ರು. ಅದರಲ್ಲೇನು ಇದಿಲ್ಲ, ಇನ್ನೊಂದು ಮಾತೇ ಇಲ್ಲ. ಇವರು ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಹೋಯ್ತಾ? ಅಷ್ಟೇನಾ? ನಿಮ್ಗೆ ಆ ಥರ ಅನಿಸಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಯಾಕಂದರೆ ಯಾವತ್ತೂ ಅಷ್ಟೇ, ನೀವು ಹೊಡಿ ಆಟ ಆಡಬೇಕಾದ್ರೆ ಅದು ಯಾವುದೋ ಒಂದು ಇನ್ನಿಂಗ್ಸಲ್ಲಿ ಬಂದರೆ ಓಕೆ. ಯಾಕಂದ್ರೆ ನೀವು ಪ್ರತಿ ಸರಿ ಅದನ್ನೇ ಮಾಡ್ತಿರ್ತೀರ ಅಂದರೆ ಇದೇ ಥರ ಹೊಡ್ತಾ ತಿಂತೀರ. ನೆಕ್ಸ್ಟ್ ಮ್ಯಾಚಲ್ಲಿ ಇವ್ರು ಇದೇ ಫಾರ್ಮುಲಾ ಇಟ್ಕೊಂಡ್ಬರ್ತಾರ ಅಥವಾ ಫಾರ್ಮುಲಾ ಚೇಂಜ್ ಮಾಡ್ತಾರೆ. ಯಾರಾದರೂ ಆ್ಯಂಕರ್ ರೋಲ್ ಆಡೋಕ್ಕೆ ಹೇಳ್ತಾರೆ. ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ, ಬಟ್ ಅವ್ರು ಮಾಡಿರಲಿಲ್ಲ. ಅದೇ ಥರನೇ ಬಂದರು. ಪವರ್ ಪ್ಲೇಯಲ್ಲಿ 4 ವಿಕೆಟ್ ಹೋಯ್ತು. ಇನ್ನೊಂದು 2 ಮ್ಯಾಚ್ ಹಂಗೆ ಆಯಿತು ಅಂದರೆ ಮೇ ಬಿ ಅವರು ಯೋಚನೆ ಮಾಡ್ತಾರೆ, ಇಲ್ಲಪ್ಪ ಒಬ್ಬ ಆ್ಯಂಕರ್ ರೋಲ್ ಆಡಬೇಕು. ಅವ್ರ ಸುತ್ತ ಬೇರೆ, ಇವಾಗ ನಮ್ಮದು RCBಯಲ್ಲಿ ಹೆಂಗೆ ವಿರಾಟ್ ಕೊಹ್ಲಿ ಫಸ್ಟು ಓವರಿಂದ ಲಾಸ್ಟ್ ಓವರ್ವರೆಗೂ ಹೆಂಗೆ ನಿಂತಿರ್ತಾರೆ, ಅವ್ರ ಸುತ್ತ ಬೇರೆಯವರೆಲ್ಲ ಬಂದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ, ಅದ್ರ ಮೇಲೆ ಇವ್ರ ಇನ್ನಿಂಗ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ವಿರಾಟ್ ಕೊಹ್ಲಿನೂ ಒಳ್ಳೆ ಅಂದರೆ ಒಬ್ಬ ಸ್ಟ್ಯಾಂಡ್ ಬೈ ಪ್ಲೇಯರ್ ಬೇಕು, ಒಬ್ಬ ಲಾಸ್ಟ್ವರೆಗೂ ನಿಂತ್ಕೊಂಡು ಆಡೋವಂಥ ಪ್ಲೇಯರ್ ಬೇಕು ಅಂತ ಆ ರೋಲ್ ಇದೆ. ಸೊ ಅದೇ ಥರ ಇವ್ರು SRH ಅವ್ರು ಏನಾರು ಮಾಡ್ತಾರಾ ಗೊತ್ತಿಲ್ಲ. ಮೇ ಬಿ ಅವ್ರು ಅನ್ಕೋತಾರೆ, ನಾವು ಲಾಸ್ಟ್ ಇಯರ್ ಇದೇ ಫಾರ್ಮುಲಾ ಇಟ್ಕೊಂಡು ಹೋಗಿದ್ದು, ಸಕ್ಸಸ್ ಕಂಡ್ವಿ, ಇವಾಗ ಯಾಕೆ ಬಿಡಬೇಕು 2 ಮ್ಯಾಚ್ ಸೋಸಿದ ತಕ್ಷಣ? ಇಲ್ಲ, ನಾವು ಅದೇ ಇಟ್ಕೊಂಡು ಹೋಗ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಆ್ಯಕ್ಚುಲಿ ನನಗೆ ಸೆಕೆಂಡ್ ಮೋಸ್ಟ್ ಫೇವ್ರೇಟ್ ಟೀಮು SRH. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ. ಬಟ್ ಈ ಥರ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾಗೂ ಇದೇ ಥರ ಎಲ್ಲ ಹೊಡಿ ಒಬ್ಬರು ಸ್ಟ್ರಗಲ್ ಆಗ್ತಿದ್ದಾರೆ ಅಂದರೆ ಇನ್ನೊಬ್ರು ಅಟ್ಲೀಸ್ಟ್ ಇನ್ನೊಬ್ರು ಆಡಬೇಕು. ಅವರು ಸ್ಟ್ರಗಲ್ ಆಗಬೇಕಾದ್ರೆ ಇವ್ರು ಆಡಬೇಕು. ಆವಾಗ ನಿಮಗೆ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಇಲ್ಲ ಇಬ್ಬರು ಹೋಗಿ ಹೊಡಿತೀವಿ ಅಂದರೆ ಎಲ್ಲ ವಿಕೆಟ್ ಕಳ್ಕೊತೀರ. ಆ್ಯಕ್ಚುಲಿ ಅವರು ಲೆಫ್ಟ್ ಹ್ಯಾಂಡ್ರಿಗೆ ಸ್ಟಾರ್ಕ್ ಸಖತ್ ಕಾಟ ಕೊಡ್ತಾರೆ. ನೀವು ನೋಡಿ, ಇಶಾನ್ ಕಿಶನ್ ಹೋದ, ಹೆಡ್ ಹೋದ, ಅಭಿಷೇಕ್ ಶರ್ಮಾ ರನ್ಔಟ್ ಆಗಿದ್ದು ಬಿಡಿ, ಲಾಸ್ಟ್ ಹರ್ಷಲ್ ಪಟೇಲ್ ಹೋದ. ಅದೇನು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ಟಾರ್ಕ್ ಮತ್ತು SRHಗೆ ಏನೋ ಇದೆ, ಕನೆಕ್ಷನ್ ಇದೆ. ನೀವು ಅದೇನೋ ಅಂತ ಗೊತ್ತಿದೆ, ನೀವು ಮೆನ್ಷನ್ ಮಾಡಿ. ಲಾಸ್ಟ್ ಫೈನಲಲ್ಲಿ ನೋಡಿದಾಗ್ಲೇ ಇದೇನೋ
ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲ್ಲ ಅಷ್ಟು ಹೊಡ್ತಾ ಕೊಡ್ತಾರೆ ಸ್ಟಾರ್ಕ್ ಅಂತ. ನೆಕ್ಸ್ಟ್ ಲೆವೆಲ್ ಮಾತ್ರ, ನೆಕ್ಸ್ಟ್ ಲೆವೆಲ್ 5-4 ಫಸ್ಟ್ 5-4 ಅನಿಸಿದೆ ಸ್ಟಾರ್ಕ್ಗೆ. ಒಳ್ಳೆ ಆ್ಯಕ್ಚುಲಿ ಅವ್ರು ಯಾವಾಗಲೂ ತೊಗೋಬೇಕಿತ್ತು ಅವ್ರಿಗಿರೋ ಕೇಪಬಿಲಿಟಿಗೆ. ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅವರು. ಸೊ ಲಾಸ್ಟ್ಗೆ ಇವ್ರು ಕಲೆ ಹಾಕಿದ್ದು 163 10 ವಿಕೆಟ್ಸ್ಗೆ. ಇದರಲ್ಲಿ ಹೈಯೆಸ್ಟ್ ಯಾರು? ಅನಿಕೇತ್ ವರ್ಮಾ 74 ಬಾಲು 74 ರನ್ನು 41 ಬಾಲ್ಗೆ, ಮತ್ತು ಕ್ಲಾಸನ್ 32 ರನ್ನು 19 ಬಾಲ್ಗೆ ಅವರಿಬ್ಬರದೇ. ಮತ್ತು ಹೆಡ್ 22. ರನ್ ರೇಟ್ ಚೆನ್ನಾಗಿತ್ತು ಅವ್ರದ್ದು. ಆ್ಯಕ್ಚುಲಿ 10, 9 ಈ ಥರನೇ ಇತ್ತು ರನ್ ರೇಟು. ಬಟ್ ವಿಕೆಟ್ಗಳು ಹೋಗ್ತಾ ಇದ್ವು ಒಂದು ಕಡೆಯಿಂದ. ಯಾರು ಅದೇ ಸ್ಟ್ಯಾಂಡಾಗಿ ನಿಂತು ಒಬ್ರು ಲಾಸ್ಟ್ವರೆಗೂ ಕೊನೆ ತನಕ ಆಡೋಣ ಅನ್ನೋರು ಯಾರೂ ಇಲ್ಲ. ಎಲ್ಲ ಬಂದು ಕ್ಲಾಸನ್ನು ಸಮೇತ ಹಂಗೆ ಆಡಿದ ನಂಗೆ ಆಶ್ಚರ್ಯ ಅನಿಸ್ತು. ಅವರು ಇನ್ನು ಅನಿಕೇತ್ ವರ್ಮಾ ಹೊಡಿಬೇಕಾದ್ರೆ ಇವ್ರು ಜಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡಿ ಅವ್ರು ಕೊಟ್ಟಿದ್ರೆ ಸಾಕಾಗ್ತಿತ್ತಲ್ಲ. ಲಾಸ್ಟ್ 5 ಅವರ್ಸಲ್ಲಿ ಇವ್ರು ಹೊಡಿಬೋದಿತ್ತು. ಆಲ್ಮೋಸ್ಟ್ ನಿಮ್ಗೆ 220 ರನ್ಸ್ ಬರ್ತಿತ್ತು ಸ್ಕೋರ್ ಬೋರ್ಡಲ್ಲಿ. ಯೋಚನೆ ಮಾಡಿಲ್ಲ. ನಾನು ಹೊಡಿತೀನಿ, ಅವರು ಹೊಡಿತಾರೆ. ಎಲ್ಲರೂ ಹೊಡಿಸ್ಕೊಂಡು ಎಲ್ಲ ಆರೆಂಜ್ ಜ್ಯೂಸ್ ತೆಗೆದ್ಬಿಟ್ಟು DC ಅವರು ಎಲ್ಲರಿಗೂ ಕುಡಿಸ್ಬಿಟ್ರು. ಸೀರಿಯಸ್ ಆಗಿ ನಂಗೆ ಅರ್ಥ ಆಗ್ತಿಲ್ಲ ಆ ಥರ ಓಕೆ ನಿನ್ನ ಸಿಚುವೇಶನ್ ಚೆನ್ನಾಗಿದೆ, ಒಳ್ಳೆ ಪೊಸಿಷನ್ ಇದೆ, ಒಳ್ಳೆ ಪಾರ್ಟ್ನರ್ಶಿಪ್ ಸಿಕ್ಕಿದೆ. ಇಲ್ಲ ನಂಗೆ 90 ರನ್ ಅಥವಾ 70-90 ರನ್ಸ್ ಪಾರ್ಟ್ನರ್ಶಿಪ್ ಸಿಕ್ಕಿದೆ ಪವರ್ ಪ್ಲೇಯಲ್ಲಿ, ನಾನು ನೆಕ್ಸ್ಟ್ ಕ್ಯಾಪಿಟಲೈಸ್ ಮಾಡಬೇಕು, ಬಂದವರೆಲ್ಲ ಹೊಡಿತಾರೆ, ಅದು ಓಕೆ. ನೀನು ಪವರ್ ಪ್ಲೇಯಲ್ಲಿ 4 ವಿಕೆಟ್ ಬಿದ್ದಿದೆ ಏನು ಅಂದರೆ ಮತ್ತೆ ಅದೇ ಆಟ ಆಡ್ತಿದ್ದಾರೆ ಅಂದರೆ ಒಳ್ಳೆ ಅಂದರೆ ಕ್ಲಾಸನ್ ಅಂತ ಪ್ಲೇಯರೂ ಇದೇ ಮೈಂಡ್ ಸೆಟ್ಗೆ ಬಂದುಬಿಟ್ರೆ ಕಷ್ಟ ಅಲ್ವಾ? ಟೀಮ್ ಹೆಂಗೆ ಸರ್ವೈವ್ ಆಗೋದು? ಅವ್ರೇನಾದ್ರು ಆ್ಯಂಕರ್ ರೋಲ್ ತೊಗೊಂಡಿದ್ದಿದ್ರೆ ನನ್ನ ಮ್ಯಾಚ್ ಈ ಪರಿಸ್ಥಿತಿ ಇರಲಿಲ್ಲ. ನಿಮಗೂ ಅದು ನಿಜ ಅಂತ ಅನಿಸಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಆಯಿತಾ? 163ಗೆ ಆಲ್ ಔಟ್ ಆದರು. ಇವ್ರಿಗೆ ಯಾರಿಗೆ ಸ್ಟಾರ್ಕ್ಗೆ 5 ವಿಕೆಟು, ಕುಲ್ದೀಪ್ ಯಾದವ್ಗೆ 3 ವಿಕೆಟು, ವಿಪ್ರಾಜ್ ವಿಕೆಟ್ ಇಲ್ಲ, ವಿಪ್ರಾಜ್ ವಿಕೆಟ್ ಇಲ್ಲ. ಮೋಹಿತ್ ಶರ್ಮಾಗೆ 1 ವಿಕೆಟ್ ಸಿಕ್ತು. ಮೋಹಿತ್ ಶರ್ಮಾ ಯಾರು ವಿಕೆಟ್ ತೊಗೊಂಡಿದ್ದು? ಮೋಹಿತ್ ಶರ್ಮಾ ಸ್ಟಾರ್ಕ್ಗೆ ಹೆಡ್ಡು ಇಶಾನ್ ಕಿಶನ್ನು, ನಿತೀಶ್ ರೆಡ್ಡಿ, ಹರ್ಷಲ್ ಪಟೇಲು, ಮುಲ್ಡರ್ ಅಂತ ಒಬ್ಬ ಇದ್ದಾನೆ, ಅವನ ವಿಕೆಟ್ ಸಿಕ್ತು. ಕುಲ್ದೀಪ್ ಯಾದವ್ಗೆ ಅಭಿನವ್ ಮನೋಹರ್. ಅಭಿನವ್ ಮನೋಹರ್ ಬಗ್ಗೆ ಮಾತಾಡಲೇಬೇಕು. ನಮ್ಮ ಕರ್ನಾಟಕದ ಪ್ಲೇಯರು. ಎಂಥ ಚಾನ್ಸು ಅಂಥ ಟೀಮಲ್ಲಿ ನಿಮಗೆ ಚಾನ್ಸ್ ಸಿಗ್ತಿದೆ ಕಂಟಿನ್ಯೂಸ್ ಆಗಿ. ಮೂರು ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ ನೀವು ಅದನ್ನ ಹೇಗೆ ಕ್ಯಾಪಿಟಲೈಸ್ ಮಾಡಬೇಕು? ಬಂದಂಗೆ ನೀವು ಅಂದರೆ ಪ್ರೆಷರ್ ಅನ್ನೋದು ಹೆಂಗಿರುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಪ್ರೆಷರ್ ಇರುತ್ತೆ, ಆಬ್ವಿಯಸ್ಲಿ ಪ್ರೂವ್ ಮಾಡ್ಕೋಬೇಕು ಅಂತಲೂ ಪ್ರೆಷರ್ ಇರುತ್ತೆ. ಬಟ್ ನಿಮ್ಗೆ ಚಾನ್ಸ್ ಮತ್ತೆ ಸಿಗಲ್ಲ. ಬಟ್ ನೆಕ್ಸ್ಟ್ ಮ್ಯಾಚಲ್ಲಿ ಅವ್ರು ಇರ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಅದೊಂದು ಈಗ ಚಿಕ್ಕಿರೋ ಚಾನ್ಸ್ನ ಅವ್ರು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ. ಒಳ್ಳೆ ನಮ್ಮ ಕರ್ನಾಟಕಕ್ಕೆ ಆಡಬೇಕಾದ್ರೆ ಒಳ್ಳೆ ಪ್ಲೇಯರ್ ಅಂತ ಹೇಳ್ತಿದ್ರು. ಅಭಿನವ್ ಮನೋಹರ್ನ ನಾವು ಯಾಕೆ ತೊಗೊಂಡಿಲ್ಲ RCB ಅವ್ರು ಅಂತಲೂ ಕೆಲವೊಬ್ರು ಹೇಳಿದ್ರು. ಬಟ್ ಈಗ ತೊಗೊಂಡು ಅವ್ರು ಚಾನ್ಸ್ ಕೊಡ್ತಿದ್ರು, ಆ ಚಾನ್ಸ್ನ ಯುಟಿಲೈಸ್ ಮಾಡ್ತಿಲ್ಲ ನೀವು. ಅವ್ನು ನೋಡಿ ಅನಿಕೇತ್ ವರ್ಮಾ ಸೀರಿಯಸ್ಲಿ ಹೊಡೆದಿದ್ದು ಆ ಏಟ್ಗಳು ಏನಿದೆ, ಬೆಂಕಿ ಮಾತ್ರ. ಆ ಹುಡುಗ ಸಕ್ಕದಾಗಿ ಹೊಡೆದ. ಅಲ್ಲಿಗೆ ಅವ್ರದ್ದು ನಾನು ಅಂದ್ಕೊಂಡೆ ಇದು ಈಸಿ ವಿನ್ DCಗೆ ಅಂತ. ಅದೇ ಥರನೇ ಆಡಿದ್ರು. ಫಾಫ್ ಡುಪ್ಲೆಸಿಸ್ ಮಾತ್ರ 40+ ಏಜ್ ಅವ್ರಿಗೆ ಎಂಥ ಫಿಟ್ನೆಸ್ ಗುರು. ನಾವು ಒಳ್ಳೆ ಆನೆ ಮರಿತಾ ಇದ್ದೀವಿ. ಅವರು ನೋಡಿದಾಗೆಲ್ಲ ನನಗೆ ನನ್ನ ಮೇಲೆ ಒಂಥರ ಅನಿಸುತ್ತೆ. ನೋಡು 40+ ಏಜಲ್ಲಿ ಹೆಂಗೆ ಆಡ್ತಿದ್ದಾರೆ, ನೀವು ಹೆಂಗೆ ಆಡ್ತಿದ್ದೀರಾ, ನೀವು ಹೆಂಗೆ ಫಿಟ್ನೆಸ್ ಮೈಂಟೈನ್ ಮಾಡ್ತಿದ್ದೀರಾ ಅನ್ನೋದು ಇನ್ಸ್ಪಿರೇಷನ್. ಕೆಲವೊಂದು ನಾವು ಇನ್ಸ್ಪಿರೇಷನಾಗಿ ತೊಗೋಬೇಕು. ಯಾಕಂದರೆ ಒಳ್ಳೇದನ್ನ ತೊಗೊಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಕೆಟ್ಟದನ್ನ ತೊಗೊಳೋದು ಬೇಗ ಕಲಿತೀವಿ, ಬಟ್ ಒಳ್ಳೇದನ್ನ ಕಲಿಯಲ್ಲ. ಬಟ್ ಒಳ್ಳೇದನ್ನ ತೊಗೋಬೇಕು ಅಂತ. ಬಟ್ ಆದಷ್ಟು ಒಳ್ಳೇದನ್ನ ಮಾತಾಡೋಣ, ಒಳ್ಳೇದನ್ನ ತೊಗೊಳ್ಳೋಣ. ಯುಗಾದಿ ಹಬ್ಬ ಆಯಿತು, ಎಲ್ಲರೂ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಅನ್ಕೊಂತ. ಡುಪ್ಲೆಸಿಸ್ಸು ಮೆಗ್ಗರ್ ಸ್ವಲ್ಪ ಆ್ಯಂಕರ್ ರೋಲ್ ಆಡಿದ್ರು 30+ ರನ್ನು. ಡುಪ್ಲೆಸಿಸ್ ಮಾತ್ರ 20 ಬಾಲ್ಗೆ 50 ರನ್ನು. ಅವ್ರಿಗೆ ಜೀವದಾನ ಸಿಕ್ತು ಅನಿಸುತ್ತೆ. ನನ್ನ ಮ್ಯಾಚ್ ಸ್ವಲ್ಪ ಮಿಸ್ ಆಯಿತು ಹಬ್ಬ ಸೆಲೆಬ್ರೇಟ್ ಮಾಡೋ ಇದರಲ್ಲಿ. ಬಟ್ ಅದಾದ್ಮೇಲೆ ಬಂದು KL ಒಳ್ಳೆ ಡಮಾಲ್ ಡಿಮಿಲ್ ಒಂದು 15 ರನ್ನೇ ನೋಡಿದ್ರು. ಅದಾದ್ಮೇಲೆ ಬಂದು 4 ಮತ್ತು ಸ್ಟೆಪ್ಸು ಮ್ಯಾಚ್ ಫಿನಿಷ್ ಮಾಡಿಬಿಟ್ರು. 16 ಓವರ್ಗೆ ಮ್ಯಾಚ್ ಫಿನಿಷ್ ಮಾಡಿ ತೊಗೊಳ್ರಪ್ಪ ನಿಮ್ಮ ಜ್ಯೂಸು ಅಂತ ಜ್ಯೂಸ್ ಹಿಂಡ್ಬಿಟ್ಟು ಆರೆಂಜ್ ಜ್ಯೂಸ್ನ ಅವ್ರಿಗೆ ಪ್ಲೇಯರ್ಸ್ಗೆಲ್ಲ ಕುಡಿಸ್ಬಿಟ್ಟು ಟಾಟಾ ಬಾಯ್ ಹೇಳ್ಬಿಟ್ಟು ನೆಕ್ಸ್ಟ್ ಅವರು ವಿಶಾಖಪಟ್ಟಣಂ ಇಲ್ಲ ಅನ್ಸುತ್ತೆ ನೆಕ್ಸ್ಟ್ ಮ್ಯಾಚು. KL 5 ಬಾಲ್ಗೆ 15 ರನ್ನು. ಒಳ್ಳೆ ನಾನು ಆ್ಯಕ್ಚುಲಿ ಅವರೇ ಫಿನಿಷ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಅವ್ರು ಆಡ್ಬೇಕು, ಚೆನ್ನಾಗಿ ಆಡಬೇಕು. ಅವ್ರು ಮತ್ತೆ T20 ಫಾರ್ಮ್ಯಾಟ್ಗೆ ಬಂದು ಫಿನಿಷರ್ ಆಗಿ ಒಳ್ಳೆ ಹೆಸರು ಮಾಡಬೇಕು ಅಂತ ನನ್ನ ಆಸೆ. ಆ್ಯಕ್ಚುಲಿ ಓಪನರ್ಗಿಂತ ಫಿನಿಷರ್ ಆಗಿ ಆಡಬೇಕು ಅವರು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಫಿನಿಷರ್ ಆಡೋದು. ನೆಕ್ಸ್ಟ್ ಆ ಧೋನಿ ಅವ್ರದ್ದು ಏನಿತ್ತು ಲೆಗಸಿ, ಅದನ್ನು KL ಅವ್ರು ತೊಗೋಬೇಕು ಅಂತ ಆಸೆ. ನಮ್ಮ ಕನ್ನಡದ ಹುಡುಗ ಬೆಳಿಬೇಕು, ಮೊನ್ನೆ ತಾನೇ ತಂದೆ ಆಗಿದ್ದಾರೆ. ಅದಕ್ಕೆಲ್ಲ ಕೂಡಿ ಬಂದು ಮತ್ತೆ T20 ಬ್ಯಾಕಪ್ ಆಗಿ ಶ್ರೇಯಸ್ ಅಯ್ಯರು, KL ಈ ಸರಿ ಆ್ಯಕ್ಚುಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಮತ್ತು ಅವರು ಅಶುತೋಷ್, ಶಶಾಂಕ್, ಎಂಥ ಪ್ಲೇಯರ್ಸ್ ಗುರು. ಎಷ್ಟು ಜನ ಫಿನಿಷರ್ಸ್ ಇದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ. ಒಳ್ಳೆ ಮಿಡ್ಲ್ ಆರ್ಡ್ರ್, ಒಳ್ಳೆ ಆ್ಯಂಕರ್ ರೋಲ್ ಆಡ್ತಾರೆ. ಒಳ್ಳೆ ಆಲ್ರೌಂಡ್ರು T20ಲಿ. ಸಖತ್ ಮಾತ್ರ.
ಇದು SRH. ನನಗೆ ಆ್ಯಕ್ಚುಲಿ ಏನನ್ನಿಸ್ತು ಅಂದರೆ SRH ಬೌಲಿಂಗ್ ಅವರು ಯಾವುದೋ ರೆಕಾರ್ಡ್ ಏನೋ ನೋಡ್ತಿದ್ದೆ ನಾನು. ಅವರು 200ಗಿಂತ ಕಮ್ಮಿ 240 ಪ್ಲಸ್ ಮಾಡಿರೋದು ಮಾತ್ರನೇ ಅವ್ರು ಡಿಫೆಂಡ್ ಮಾಡ್ಕೊಂಡಿರೋದಂತೆ. 200ಗೆ ಒಳಗೆ ಹೊಡೆದಿರೋ ರನ್ ಯಾವುದೂ ಅವರು ಡಿಫೆಂಡ್ ಮಾಡ್ಕೊಂಡಿಲ್ಲ ಅವರು. ಅಂದರೆ ಏನು ಬೌಲಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂತ. ಅವ್ರದ್ದು ಡಮಲ್ ಡಿಮಿಲ್ ಅಂತ ಹೊಡಿಯೋಕೆ ಹೋಗಿ ವಿಕೆಟೆಲ್ಲ ಕಳ್ಕೊಂಡ್ರು ಆಯಿತಾ. ವಿಕೆಟ್ ಕಳ್ಕೊಂಡ್ಮೇಲೆ ಏನಾಯಿತು, ಪ್ರೆಷರ್ ಜಾಸ್ತಿ ಆಯಿತು. ಆ್ಯಕ್ಚುಲಿ ಆ್ಯಡಮ್ ಜಾಂಪನ್ ಅವ್ರು ಇಂಪ್ಯಾಕ್ಟ್ ಪ್ಲೇಯರಾಗಿ ಕರ್ಕೊಂಬರ್ಬೇಕಾಗಿತ್ತು. ಅವ್ರ ಬದಲು ಯಾರೋ ಮುಡರ್ ಅಂತ ಯಾರೋ ಸೌತ್ ಆಫ್ರಿಕನ್ ಆಲ್ರೌಂಡ್ರನ್ನ ಕರ್ಕೊಂಬಂದರು. ಅಲ್ಲಿ ಪ್ರಾಬ್ಲಮ್ ಆಯಿತು. ಅವ್ರು ಅಂದ್ಕೊಂಡೋಗಿ ಹೋಗಿಲ್ಲ ಪ್ಲ್ಯಾನ್. ಅರ್ಥ ಏನು, ಅವ್ರ ಪ್ಲ್ಯಾನ್ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತಿದೆ. ಅವ್ರು ಇವಾಗಲೂ ರಿಯಲೈಸ್ ಆಗಿಲ್ಲ ಅಂದರೆ ಸಖತ್ ಹೊಡ್ತಾ ತಿಂತಾರೆ. ಆಡಲಿ ಡಮಲ್ ಡಿಮಿಲ್ ಅಂತ ಆಡಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಸಿಚುವೇಶನ್ ಈ ಥರ ಇದ್ದಾಗ್ಲೂ ಅದೇ ಥರ ಮಾಡೋಕೆ ಹೋಗ್ತೀವಿ ಅಂತ ತಪ್ಪದು. ಇವಾಗ 4 ವಿಕೆಟ್ ಬಿದ್ದಾದ್ಮೇಲೆ ಒಬ್ರು ಯಾರಾದರೂ ಆಂಕರ್ ಓಡಾಡಬೇಕು. ಅವ್ರು ಅನಿಕೇತ್ ವರ್ಮಾ ಹೊಡಿತಿರ್ಬೇಕಾದ್ರೆ ಕ್ಲಾಸನ್ನು ಏನು ಮಾಡಬೇಕಿತ್ತು, ಸ್ಟ್ರೈಕ್ ರೊಟೇಟ್ ಮಾಡಬೇಕಿತ್ತು. ಅಥವಾ ಇವ್ರು ಆಡ್ಬೇಕಾದ್ರೆ ಅವ್ರು ಸ್ಟ್ರೈಕ್ ರೊಟೇಟ್ ಮಾಡಬೇಕಿತ್ತು. ಏನೋ ಒಂದು ಕಾಂಬಿನೇಷನಲ್ಲಿ ಮಾತಾಡಿಕೊಂಡು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಒಂದು 100+ ಪಾರ್ಟ್ನರ್ಶಿಪ್ ಬಂದಿದ್ದರೆ ಮೇ ಬಿ ಅವ್ರದ್ದು ಒಂದು 200-220+ ಸ್ಕೋರ್ ಬೋರ್ಡ್ ಇರ್ತಿತ್ತು. ಅದು 200+ ಅಂದರೆ ನಿಮ್ಗೆ ಪ್ರೆಷರ್ ಅಲ್ವಾ ಸ್ಕೋರ್ ಬೋರ್ಡ್ ಅಪೋಸಿಷನ್ ಟೀಮ್ಗೆ. ಅದನ್ನು ಅವ್ರು ಮಾಡಿಲ್ಲ. ಇದೇ ಪ್ರಾಬ್ಲಮ್. ನಾನು ಲಾಸ್ಟ್ ಮ್ಯಾಚ್ ರಿವ್ಯೂ ಆದಮೇಲೂ ಹೇಳಿದೆ SRHದು ಬೌಲಿಂಗ್ ಪ್ರಾಬ್ಲಮ್ ಇದೆ. ಅದು ಗೊತ್ತಾಗ್ತಿಲ್ಲ ಅವ್ರಿಗೆ. ಹೈದರಾಬಾದ್ ಪಿಚ್ಚಲ್ಲಿ ಇನ್ನೂ ಪಂಜಾಬು ಒಳ್ಳೆ ಸ್ಟ್ರಾಂಗ್ ಆಗಿದೆ. ಪಂಜಾಬ್ ಮೇಲೆ ಬಂದವರು DC ಇರೋ ಹೈದರಾಬಾದ್ ಪಿಚ್ಚಲ್ಲಿ ಆಡಬೇಕಾದ್ರೆ KKR ಅವರೆಲ್ಲ ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದೆ. ಇವ್ರು ಆ್ಯಕ್ಚುಲಿ ಇವ್ರಿಗೆ ಬೌಲಿಂಗ್ ಚೆನ್ನಾಗಿಲ್ಲ, ಚೇಸ್ ಈಸಿಯಾಗಿ ಮಾಡ್ತಾರೆ. ಇವ್ರಿಗೆ ಯಾವಾಗಲೂ 240+ ಹೊಡಿಬೇಕು ಅಂದರೆ ಎಲ್ಲಿಂದ ಸಾಧ್ಯ? ಅದೇನು ವಿಡಿಯೋ ಗೇಮಾ ಪ್ರತಿ ಸರಿ ಬಂದು ಹೊಡಿಯೋಕ್ಕೆ? ಓಕೆ, ಹೊಡೆದಿದ್ದಾರೆ 3 ಸರಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅದೇ ಕಂಟಿನ್ಯೂ ಮಾಡೋಕ್ಕಾಗತ್ತಾ? ಆಗಲ್ಲ. ಇವಾಗಾದರೂ ಅವ್ರು ಅರ್ಥ ಮಾಡಿಕೊಂಡು ಹೊಡಿಬಡಿ ಆಟ ಆಡಲಿ. ನಮಗೂ ಎಂಟರ್ಟೈನ್ಮೆಂಟ್ ಬೇಕು. SRH ಅಂದರೆ ನನಗೆ ಇಷ್ಟ, ಸೆಕೆಂಡ್ ಮೋಸ್ಟ್ ಫೇವ್ರೇಟ್ ಟೀಮ್ RCB ಆದಮೇಲೆ. ಬಟ್ ಈ ಥರ ಸಿಚುವೇಶನ್ ಇದ್ದಾಗ ಸ್ವಲ್ಪ ನೋಡ್ಕೊಂಡು ಆಡಬೇಕಲ್ವಾ? ಇಲ್ಲಾಂದರೆ ಹಿಂಗೆ ಹೋಗೇನೆ ಮ್ಯಾಚ್ಗಳು ಹೋಗ್ತವೆ ಅಷ್ಟೇ. ನೆಕ್ಸ್ಟು ಚೆನ್ನೈ ಮತ್ತು RR. ಚೆನ್ನೈ ಅವ್ರಿಗೆ ಯಾರಾದರೂ ಟಕ್ಕರ್ ಕೊಡ್ತಾರೆ ಅಂದರೆ ಅದು RR ಅಂತ ನನಗನ್ಸುತ್ತೆ. ನಿಮ್ಗೆ ಏನು ಅನಿಸುತ್ತೆ? ಬೇರೆ ಯಾರಿದ್ದಾರೆ ಚೆನ್ನೈ ಅವ್ರಿಗೆ? ಮುಂಬೈ ಬಿಟ್ಟರೆ ಮುಂಬೈ, RR ಇವರಿಬ್ಬರೇ ಅವ್ರಿಗೆ ತಲೆನೋವು. ಪ್ರತಿ ಸರಿನೂ ನೋಡ್ತೀನಿ. ಸಂದೀಪ್ ಶರ್ಮಾ, ವಾಟ್ ಎ ಬೌಲಿಂಗ್ ಮ್ಯಾನ್, ಸೀರಿಯಸ್ಲಿ ಮಾತ್ರ. ಆ ಪ್ರೆಷರಲ್ಲಿ ಆ ಲಾಸ್ಟ್ ಓವರು ಧೋನಿ ಮತ್ತು ಜಡೇಜಾ ಸ್ಟ್ರೈಕಲ್ಲಿ ಇರುವಾಗ ಧೋನಿನ ಔಟ್ ಮಾಡಿ ನೆಕ್ಸ್ಟ್ ಲೆವೆಲ್. 3 ಬಾಲ್ಗೆ 11 ರನ್ ಏನೋ ಬೇಕಿತ್ತು ನಾನು ನೋಡುವಾಗ. ಆಗಿಲ್ಲ. 3 ಬಾಲ್ಗೆ 11 ರನ್ ಏನೋ ಬೇಕಿತ್ತು ಅನಿಸುತ್ತೆ. ಮಾಡಲ್ಲ. ಫಸ್ಟಿಂದ ಡಿಸ್ಕಸ್ ಮಾಡೋಣ. ಟಾಸ್ ವಿನ್ ಆಗಿದ್ದು ಅಲ್ಲ, ಟಾಸ್ ಬಗ್ಗೆ ಬೇಡ ಮಾತಾಡೋದು ನಾವು. ಇವ್ರ ಬಗ್ಗೆ ಯಾರು ಫಸ್ಟ್ ಬ್ಯಾಟಿಂಗ್ RR ಆಡಿದ್ರು. ಫಸ್ಟ್ ಬ್ಯಾಟಿಂಗ್ RR ಆಡಿ ಮತ್ತೆ ಅವ್ರು ಸೇಮ್ ಪ್ರಾಬ್ಲಮ್ ಏನು, ಅವ್ರ ಓಪನರ್ಸು ಮತ್ತೆ ಕೈ ಕೊಟ್ಟರು, ಜೈಸ್ವಾಲ್ ಮತ್ತು ಸ್ಯಾಮ್ಸನ್. ನೀವು ನೋಡಿ, ಪ್ರತಿ IPL ಸ್ಟಾರ್ಟ್ ಆದಾಗ ಫಸ್ಟ್ ಮ್ಯಾಚ್ ಯಾವುದಿರುತ್ತೆ, ಫಸ್ಟ್ ಮ್ಯಾಚಲ್ಲಿ ಪಕ್ಕ ಹಾಫ್ ಸೆಂಚುರಿ ಮಾಡ್ತಾರೆ. ಮೋರ್ ದೆನ್ 60+ ರನ್ಸ್ ಹೊಡ್ತಿರ್ತಾರೆ. ಆಬ್ವಿಯಸ್ಲಿ ನೀವು ಯಾವುದೇ ಮ್ಯಾಚ್ ತೊಗೊಳ್ಳಿ, ಲಾಸ್ಟ್ ಅವ್ರು ಆಡೋದು ನೋಡ್ಬಿಟ್ಟು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ಇದೆ. ಅದಾದಮೇಲೆ ಮ್ಯಾಚಲ್ಲಿ ಅವ್ರು ಆಡಲ್ಲ. ಲಾಸ್ಟ್ ಸೀಸನ್ ಮಾತ್ರ ಅದಕ್ಕೆ ಉಲ್ಟಾ ಮಾಡಿದ್ರು. ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಆಡ್ಕೊಂಬಂದರು, ಲಾಸ್ಟಲ್ಲಿ ಕೈ ಕೊಟ್ಟರು. ಬಟ್ ಈ ಸರಿ ಸ್ಯಾಮ್ಸನ್ನು ಮತ್ತು ಜೈಸ್ವಾಲ್ ಇಬ್ಬರು ಕೈ ಕೊಟ್ಟರು. ಪಾರ್ಟಿಗೆ ಬಂದಿದ್ದು ಯಾರು? ನಿತೀಶ್ ರಾಣಾ. ನಿತೀಶ್ ರಾಣಾ ಆ್ಯಕ್ಚುಲಿ KKR ಇದ್ದಾಗೂ ಆ ಥರ ಇನ್ನಿಂಗ್ಸ್ ಆಡಿದ್ದಾರೆ. ಬಟ್ ಅವ್ರ ಕನ್ಸಿಸ್ಟೆನ್ಸಿ ಇರಲ್ಲ ಅವ್ರ ಇದರಲ್ಲಿ ಬ್ಯಾಟಿಂಗಲ್ಲಿ. ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಹಿಂಗೆ ಮೇಲೆ ಕೆಳಗಡೆ ಇರುತ್ತೆ. ನೆನ್ನೆ 84 ರನ್ಸ್ 48 ಬಾಲ್ಸ್ಗೆ ಹೊಡೆದಿದ್ದಾರೆ. 81 ರನ್ಸ್ 36 ಬಾಲಲ್ಲಿ ವಿತ್ 225 ಸ್ಟ್ರೈಕ್ ರೇಟು. ಚೆನ್ನೈ ಅವ್ರ ಮೇಲೆ ಹೊಡೆಯೋದು ಅಷ್ಟು ಈಸಿ ಅಲ್ಲ. ಹಿಂದಗಡೆ ಧೋನಿ ಕಣ್ಣಲ್ಲೇ ಎಲ್ಲ ಕತೆಗಳ ಮಾಡ್ತಿರ್ತಾರೆ, ಅಷ್ಟು ಈಸಿ ಅಲ್ಲ. ಮಾಡಿದ್ದಾರೆ. ಪಾತಿ ರಾಣಾಗೆ 2 ವಿಕೆಟು, ಖಲೀಲ್ ಅಹಮದ್ಗೆ ವಿಕೆಟ್ ಇಲ್ಲ. 2 ವಿಕೆಟ್. ಖಲೀಲ್ ಅಹಮದ್ 2 ವಿಕೆಟು, ನೂರ್ ಅಹಮದ್ 2 ವಿಕೆಟು, ಪಾತಿ ರಾಣಾಗೆ 2 ವಿಕೆಟು. ಆಲ್ಮೋಸ್ಟು ಓವರ್ಟನ್. ಇವರು ಚೆನ್ನೈ ಅವರು ಕಾನ್ವೆನ ಏನಕ್ಕೆ ಕೂರಿಸ್ತಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಕಾನ್ವೆ ಮತ್ತು ಗಾಯಕ್ವಾಡ್ದು ಎಂಥ ಓಪನಿಂಗ್ ಪೇರ್. ಅವರಿಬ್ಬರನ್ನ ಓಪನ್ ಮಾಡಿಸಿ ರಾಹುಲ್ ತ್ರಿಪಾಠಿ ನಂಬರ್ 3 ಬಂದರೆ, ನಂಬರ್ 3 ರಚಿನ್ ರವೀಂದ್ರ ಬಂದು ರಾಹುಲ್ ತ್ರಿಪಾಠಿ ನಂಬರ್ 4 ಬಂದರೆ ಎಂಥ ಬ್ಯಾಟಿಂಗ್ ಲೈನಪ್ ಇರುತ್ತೆ ಅವ್ರದ್ದು. ಆ ಓವರ್ಟನ್ ತರ್ತಾರೆ. ಇಷ್ಟು ದಿನ ಸ್ಯಾಮ್ ಕರ್ನ್ ತಂದರು, ಹೊಡೆಸ್ಕೊಂಡ್ರು. ಒಳ್ಳೆ ಬ್ಯಾಟಿಂಗಿಂದ ರನ್ಸ್ ಏನು ಬಂದಿಲ್ಲ ಬ್ಯಾಟಿಂದ. ಇವಾಗ ಓವರ್ಟನ್ ಅಂತ ತಂದಿದ್ದಾರೆ. ಅವರು ಅಷ್ಟೇ ಏನೂ ಮಾಡಿಲ್ಲ. 15 ರನ್ ಓಡಿಸ್ಕೊಂಡಿದ್ದಾರೆ ಒಂದು 2 ಓವರ್ಗೆ. ಅದ್ರ 30 ರನ್ ಓಡಿಸ್ಕೊಂಡಿದ್ದಾರೆ 2 ಓವರ್ಗೆ. ಪರ್ ಓವರ್ 15 ಅವ್ರದ್ದು ಎಕಾನಮಿ. ಹಿಂಗಿರ್ಬೇಕಾದ್ರೆ ನೀವು ಕಾನ್ವೆ ಅಟ್ಲೀಸ್ಟ್ ಒಂದು ಮ್ಯಾಚ್ ಅಲ್ಲ ಅಂದರೆ ಇನ್ನೊಂದು ಮ್ಯಾಚಲ್ಲಿ ಅವ್ರು ಆಡ್ತಾರೆ. ಅವ್ರು ಪ್ರೂವ್ಡ್ ಪ್ಲೇಯರ್. ಅವ್ರು ಆಲ್ರೆಡಿ CSKಗೆ ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರ ರಿಸೋರ್ಸಸ್ ಇದೆ, ಬಟ್ ಅವ್ರನ್ನ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ ಅವರು. ಇವಾಗ ನಾನು ಹೇಳ್ದಂಗೆ ಕಾನ್ವೆ ಮತ್ತು
ಗಾಯಕ್ವಾಡ್ ಓಪನ್ ಮಾಡಿ, ನಂಬರ್ 3 ರಚಿನ್ ರವೀಂದ್ರ ಬಂದು, ನಂಬರ್ 4 ತ್ರಿಪಾಠಿ ಬಂದು, ನಂಬರ್ 5 ದೀಪಕ್ ಕೂಡ, 6 ಜಡೇಜಾ, 7 ಧೋನಿ, 8 ಅಶ್ವಿನ್. ಬ್ಯಾಟಿಂಗ್ ಡೆಪ್ತ್ ನೋಡಿ ನಂಬರ್ 8 ಆಗುತ್ತೆ ನನಗೆ. ಶಿವಮ್ ದುಬೆ ಮಾಡೋದು ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೆ, ಅವ್ರು ಕೇಳ್ಬೇಕಾದ್ರೆ ನೀವು 2 ಓವರ್ ಹಾಕ್ಸ್ಬೋದು, ಅವರೊಬ್ರು ಆ್ಯಡ್ ಆಗ್ತಾರೆ. ಅವರು ಬ್ಯಾಟಿಂಗಲ್ಲಿ ಆಡೋದಾಗ ನಿಮ್ಗೆ ಡೆಪ್ತ್ ಜಾಸ್ತಿ ಇರುತ್ತಲ್ವಾ. ಅದೇನು ಪ್ಲ್ಯಾನ್ ಮಾಡ್ತಿದ್ದಾರೋ ಏನೋ CSK ಅವರು ಅಂತೂ ಗೊತ್ತಾಗ್ತಿಲ್ಲ. ಅದಾದಮೇಲೆ ಅವ್ರಲ್ಲಿ ರಿಯಾನ್ ಪರಾಗು ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. 28 ಬಾಲ್ 37 ರನ್ನು. ಸೊ ಸ್ಯಾಮ್ಸನ್ 20 ರನ್ನೇ ನೋಡಿದ್ದಾರೆ, ಹಿಟ್ಮೇರ್ 19 ರನ್ನು. ಸೊ ಇವರೆಲ್ಲ ಸೇರಿಕೊಂಡು 182ಕ್ಕೆ 9 ವಿಕೆಟು, 20 ಓವರ್ ಕಂಪ್ಲೀಟ್ ಮಾಡಿ 182 ರನ್ ನೋಡ್ತಿದ್ದಾರೆ. ಅದನ್ನು ಚೇಸ್ ಮಾಡೋಕ್ಕೆ ಹೋಗಿದ್ದು ನಮ್ಮ ವಿಸಿಲ್ ಪೋಡು ಟೀಮ್. ಇವತ್ತೊಂದು ಬೆಳಗ್ಗೆ ಒಂದು ಇದು ನೋಡ್ತಿದ್ದೆ, ಯಾವುದೋ ಒಂದು ಮೀಮ್ ನೋಡ್ತಿದ್ದೆ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಜಾಕಿದೊಂದು ಇದಿದೆ ಗೊತ್ತಾ, ಪಟಾಕಿ ಯಾರದೇ ಆಗಿರಲಿ ಹಚ್ಚೋನ್ ಆಗಿರ್ಬೇಕಂದ್ರೆ, ಅದೇ ಥರ ವಿಸಿಲ್ ಯಾರದೇ ಆಗಿರಲಿ ಊದೋರು ನಾವಾಗಿರ್ಬೇಕು ಅಂತ ಒಂದು ಆ ಹುಡುಗಿ ಊದಿದ್ದು ಟ್ರೆಂಡ್ ಆಗ್ತಿದೆಯಲ್ಲ, ಯಾರೋ CSK ಫ್ಯಾನ್ ವಿಸಿಲ್ ತೊಗೊಂಡು RCB ಗರ್ಲ್ ಊದಿದ್ದು, ಅದು ಒಂದು ನೋಡ್ತಿದ್ದೆ. ಸಖತ್ತಾಗಿ ಅನಿಸ್ತು. ರಚಿನ್ ರವೀಂದ್ರ ಡಕ್ಔಟು, ಅವರೇನು ಇಂಪ್ಯಾಕ್ಟ್ ಮಾಡಿಲ್ಲ. ಅದಾದಮೇಲೆ ರಾಹುಲ್ ತ್ರಿಪಾಠಿ 23 ರನ್ನು. ಓಕೆ, ಲಾಸ್ಟ್ 2 ಮ್ಯಾಚ್ ಕಂಪೇರ್ ಮಾಡಿದ್ರೆ ಇವತ್ತೇನೋ ಸ್ವಲ್ಪ ಅಟ್ಲೀಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಕ್ಯಾಪ್ಟನ್ ಇನ್ನಿಂಗ್ಸ್ ಬಂದಿದೆ, 63 ರನ್ನು 44 ಬಾಲ್ಗೆ. ಶಿವಮ್ ದುಬೆಗೆ ಮುಗಿತಾ, ಸೇಮ್ RCB ಕಲರ್ಸ್ ಬ್ಯಾಕ್ ಆಯ್ತು ಅವ್ರಿಗೆ. RCBಲಿ ಇದ್ದಿದ್ದು ಅಂದರೆ ಅವ್ರನ್ನ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ದುಬೆನ. ಮೇ ಬಿ ಅವ್ರು ಇಂಪ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ, ಅದೊಂದು ಅವ್ರದ್ದು ಮತ್ತೆ ಇನ್ನಿಂಗ್ಸ್ ಏನು ಬಂದಿಲ್ಲ. ವಿಜಯ್ ಶಂಕರ್ ಆ್ಯಕ್ಚುಲಿ ಇವತ್ತು ಟೀಮಲ್ಲಿ ಚಾನ್ಸ್ ಇತ್ತು, ಅವರು ಏನು ಇಂಪ್ಯಾಕ್ಟ್ ಮಾಡಿಲ್ಲ. ಜಡೇಜಾ ಪಾಪ ಪ್ರತಿ ಮ್ಯಾಚಲ್ಲೂ ಆಡ್ತಾರೆ, ಕುರಿ ಹಾಕ್ತಾರೆ. ಧೋನಿನ ಅಷ್ಟು ಚೆನ್ನಾಗಿ ಸ್ಟ್ರೈಕ್ ರೊಟೇಟ್ ಮಾಡೋನು ಸ್ವಲ್ಪ ನಂಬರ್ 5 ನಂಬರ್ 6 ಕಳಿಸಿ ಅಲ್ಲ. ಫ್ಯಾನ್ಸ್ಗೂ ಖುಷಿ, ಟೀಮ್ಗೂ ಖುಷಿ. ಮೇ ಬಿ ಅವ್ರಿಗೆ ಅನಿಸ್ತಿದೆಯಾ ನಾನು ಫಿನಿಷ್ ಮಾಡೋಕ್ಕೆ ಆಗಲ್ಲ ಅನ್ನೋದು ಅವ್ರಿಗೆ ಬಂದ್ಬಿಟ್ಟಿದೆಯಾ ಮೇ ಬಿ. ಆ ಥರ ಇದ್ದಾಗ ಬಿಟ್ಟೋಗಿ ಅಲ್ಲ, ಬೇರೆಯವ್ರಿಗೆ ಚಾನ್ಸ್ ಕೊಡಿ. ಟೀಮ್ದು ಇಂಪ್ಯಾಕ್ಟ್, ಟೀಮ್ ಮೇಲೆ ನಿಮ್ಮ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು, ಅಲ್ಲ ಏನಂತಾರೆ ಸ್ಟೇಕ್ಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಬ್ರ್ಯಾಂಡ್ಗೋಸ್ಕರ ತಂದು ಕೂರಿಸ್ದಂಗಿದೆ. ಆ ಥರ ಮಾಡಬಾರ್ದಲ್ಲ. ಇವಾಗ ನಿಮ್ಗೆ ಆಗ್ತಿಲ್ಲ ಅಂದಾಗ, ಇಲ್ಲ ಆಗ್ತಿದೆ. ಇವಾಗ ಲಾಸ್ಟ್ ಓವರಲ್ಲಿ RCB ಮೇಲೆ ಆಡಿದಾಗ 30 ರನ್ನೇ ನೋಡಿದ್ರು ಅವರು. ಆ್ಯಕ್ಚುಲಿ ಲಾಸ್ಟ್ ಓವರಲ್ಲ 30 ರನ್ನೇ ನೋಡಿದ್ರು. ಅದನ್ನೇ ಅಬ್ದ ಆರ್ಡರ್ ಬಂದಿದ್ರೆ ಮೇ ಬಿ ಚೇಂಜ್ ಆಗ್ತಿತ್ತೇನೋ ಗೊತ್ತಿಲ್ಲ. ಇವತ್ತು ಅಟ್ಲೀಸ್ಟ್ ಈ ಸಿಚುವೇಶನ್ ಆದರೂ ಬರ್ಬೋದಿತ್ತಲ್ಲ. ವಿಜಯ್ ಶಂಕರ್ ಬಂದು ಅವ್ರನ್ನ ಕಳಿಸ್ಬೋದಿತ್ತು, ಯಾಕೆ ಕಳಿಸಿಲ್ಲ? ಅದೇ ಪ್ರಾಬ್ಲಮ್. ಅದು ಏನು ಅಂತ ಗೊತ್ತಿಲ್ಲ ಅವ್ರಿಗೆ. 11 ರನ್ನು ಏನೇ ಮಾಡಿದ್ರು ಫಿನಿಷ್ ಮಾಡೋಕ್ಕಾಗಿಲ್ಲ. ಸಂದೀಪ್ ಶರ್ಮಾ ಓವರ್ ಅಂತೂ ಅದೇನು ಮುಚ್ಚು ಬರುತ್ತೋ ಗೊತ್ತಿಲ್ಲ ಸಂದೀಪ್ ಶರ್ಮಾಗೆ. ಚೆನ್ನೈ ಅಂದರೆ ಲಾಸ್ಟ್ ಟೈಮು ಹಂಗೆ ಮಾಡಿದ್ರು, ಈ ಟೈಮ್ ಹಂಗೆ ಮಾಡಿದ್ರು. ಇಂಪ್ಯಾಕ್ಟ್ ಮಾಡಿದ್ದು ಯಾರು ಅಂದರೆ ಹಸರಂಗ, 4 ವಿಕೆಟು. ರಾಹುಲ್ ತ್ರಿಪಾಠಿ ವಿಕೆಟು, ಜಡೇಜಾ ವಿಕೆಟು, ಶಿವಮ್ ದುಬೆ, ವಿಜಯ್ ಶಂಕರ್. ಎಂತ ಕಂಟಿನ್ಯೂಸ್ ಆರ್ಡ್ರಲ್ಲಿ ತೆಗೆದಿದ್ದಾರೆ. ಒಬ್ಬೊಬ್ಬರು ಕಂಟಿನ್ಯೂಸ್ 4 ವಿಕೆಟ್ ತೆಗೆದಿದ್ದಾರೆ. ಅದಾದಮೇಲೆ ಜೋಫ್ರಾ ಆರ್ಚರ್ ಅಂತೂ ಪವರ್ ಪ್ಲೇಯಲ್ಲಂತೂ ಒಳ್ಳೆ ಬೌಲಿಂಗ್. ಜೋಫ್ರಾ ಆರ್ಚರ್ ಅಷ್ಟು ರನ್ ಹೊಡ್ಸ್ಕೊಂಡ್ಮೇಲೆ ಒಂದು ಬೌಲರ್ ಪರಿಸ್ಥಿತಿ ಏನಾಗಿರಬೇಕು. ಅದು ಕಮ್ಬ್ಯಾಕ್ ಮಾಡಿದಾರಲ್ಲ ಈ ಮ್ಯಾಚಲ್ಲಿ. ಲಾಸ್ಟ್ GTಯಲ್ಲಿ ಸಿರಾಜ್ ಮತ್ತು ಪ್ರಸಿದ್ಧ ಹೆಂಗೆ ಕಮ್ಬ್ಯಾಕ್ ಮಾಡಿದ್ರು, ಈ ಸರಿ ಜೋಫ್ರಾ ಆರ್ಚರ್ ಹಂಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಮಾತ್ರ ಸಖತ್. ಅವ್ರು ಹಾಕಿದ ಟೈಟ್ ಓವರಿಂದನೇ ಅವರು ಅಷ್ಟು ಗೇಮಲ್ಲಿ ಇದ್ದಿದ್ದಕ್ಕಾಗಿದ್ದು. ಅವರೊಂದು ಜೋಫ್ರಾ ಆರ್ಚರ್ ಒಂದು, ಸಂದೀಪ್ ಶರ್ಮಾ 1 ವಿಕೆಟು, ಹಸರಂಗ 4 ವಿಕೆಟು. ಸೊ ಇವ್ರು ಕಳ್ಕೊಂಡಿದ್ದು 176ಕ್ಕೆ 6 ವಿಕೆಟ್. ಇವ್ರ ಪ್ರಾಬ್ಲಮ್ ಏನಂದರೆ ಚೆನ್ನೈ ಅವ್ರದ್ದು ಬ್ಯಾಟಿಂಗ್ ಡೆಪ್ತ್ ಇಲ್ಲ. ಅವ್ರ ಡೆಪ್ನ ಅವರೇ ಗುಂಡಿ ತೋಡಿ ಮುಚ್ಕೊಂಡ್ಬಿಟ್ಟಿದ್ದಾರೆ. ನಾನು ಇವಾಗ ಹೇಳ್ದಂಗೆ ಕಾನ್ವೆ ಮತ್ತು ಗಾಯಕ್ವಾಡ್ ಓಪನ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಸೋರ್ಸಸ್ ಇರುತ್ತೆ ಬ್ಯಾಟಿಂಗಲ್ಲಿ. ಸೊ ಅದನ್ನ ಅವ್ರು ಯುಟಿಲೈಸ್ ಮಾಡ್ಕೋತಾರೆ. ಅದು ಯಾವಾಗ ಅರ್ಥ ಮಾಡ್ಕೋತಾರೆ ಅಲ್ಲ. ಅವ್ರ ಪ್ಲ್ಯಾನ್ ಏನು, ಗೇಮ್ ಪ್ಲ್ಯಾನ್ ಏನೋ ನನಗಂತೂ ಗೊತ್ತಿಲ್ಲ. ಸೊ ನನಗನ್ಸಿದ್ದು ನಾನು ಹೇಳಿದ್ದೀನಿ. ನಿಮ್ಗೆ ಏನು ಅನಿಸ್ತು ಅದನ್ನು ಹೇಳಿ, ನೋಡೋಣ. ನೆಕ್ಸ್ಟು ಅಷ್ಟೇ. ಇನ್ನು ಪಾಯಿಂಟ್ ಟೇಬಲ್ ನೋಡಿದ್ರೆ ನಮ್ಮ RCB ಟಾಪಲ್ಲಿದೆ. ಯಾರ ದೃಷ್ಟಿನೂ ಬೀಳದೆ ಹಂಗೆ ಇದ್ದು ಒಂದೊಂದು ಮ್ಯಾಚೇ ಗೆಲ್ಕೊಂಡು ಹೋಗಲಿ. ನಾನು ಯಾರೋ ಮೇಮ್ ಹಾಕಿದ್ರು, ಕಪ್ ಗೆಲ್ದಿರೋ 4 ಟೀಮ್ಗಳು ಟಾಪ್ 4ಅಲ್ಲಿದೆ ಅಂತ. ಒಳ್ಳೇದೇ. ಪ್ರತಿ ವರ್ಷ ನೋಡಿರೋ ಟೀಮೇ ನೋಡಿ ನಮಗೂ ಬೋರು. ಅವರೇ ಬಂದು ಅವರೇ ಮಾಡಿ ಕಷ್ಟ ಇದೆ. ಸೊ ಎಲ್ರಿಗೂ ಮತ್ತೆ ಇನ್ನೊಂದು ಸರಿ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ ಆವಾಗ ನಂಗೆ ಗೊತ್ತಾಗುತ್ತೆ ನೀವು ನೋಡಿದ್ದೀರಾ ಅಂತ. ಸೊ ಆ್ಯಕ್ಚುಲಿ ಸ್ವಲ್ಪ ಇನ್ನೂ ನಾನು ಬೆಟ್ರ್ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಹೊಸ ವ್ಯೂವರ್ಸ್ ಬರ್ತಾರಲ್ವ, ಅವ್ರಿಗೆ ಗೊತ್ತಾಗಲಿ ಅಂತ ನಾನು ಇನ್ನೂ ಬೆಟ್ರ್ ಆಗ್ತಿದ್ದೀನಿ. ಒಳ್ಳೆ ಮಾತು ನಂದು ಇನ್ನೂ ಜಾಸ್ತಿ ಆಗಬೇಕು, ಫಾಸ್ಟಾಗಿ ಮಾತಾಡಬೇಕು. ಸೊ ಆವಾಗಲೇ ಜನಕ್ಕೆ ಇಷ್ಟ ಆಗುತ್ತೆ, ಇನ್ನೂ ರೀಚ್ ಆಗುತ್ತೆ. ಇವಾಗ ಯಾರ್ಯಾರಿಗೆ ಇಷ್ಟ ಆಗ್ತಿದ್ದೀನೋ, ಯಾರ್ಯಾರು ಲೈಕ್ ಮಾಡ್ತಿದ್ದೀರೋ, ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ.
ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ನ್ಯೂ ವೀಡಿಯೋಸ್ಗಳು ಬರುತ್ತೆ ನಿಮಗೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.